ಆದಿತ್ಯ ಬಹಳ ಒಳ್ಳೆಯ ಹುಡುಗ. ಕಾವ್ಯಾಳ ಮೊಂಡುತನವನ್ನು ಆತ ಸಹಿಸಿಕೊಳ್ಳಬಲ್ಲ. ಯಾವುದಾದರೂ ಶ್ರೀಮಂತ ಹುಡುಗನಾದರೆ ಕಾವ್ಯ ಅವನೊಂದಿಗೆ ಖಂಡಿತ ಬಾಳ್ವೆ ಮಾಡಲಾರಳು. ಕಾವ್ಯಳಿಗೆ ಮೊದಲಿನಿಂದಲೂ ಸೋಲುವ ಗುಣ ಇಲ್ಲ. ಆದರೆ ಆದಿತ್ಯ ಹಾಗಲ್ಲ. ಆತನಿಗೆ ಎಲ್ಲವನ್ನೂ ನಿಭಾಯಿಸಬಲ್ಲ ಚಾಣಾಕ್ಷತನವಿದೆ. ಶ್ರೀಮಂತಿಕೆ ಇಲ್ಲದಿದ್ದರೆ ಏನಂತೆ? ನನಗಾದರೂ ಯಾರಿದ್ದಾರೆ? ಮದುವೆಯಾಗಿ ಮನೆ ಅಳಿಯನಾಗಿ ನಮ್ಮ ಜೊತೆಯಲ್ಲಿಯೇ ಇರಲಿ. ಕಾವ್ಯ ಅವನನ್ನು ಇಷ್ಟಪಟ್ಟಿರುವುದು ಒಳ್ಳೆಯದೇ ಆಯಿತು ಎಂದು ಮನದಲ್ಲಿ ಅಂದುಕೊಂಡರು. ಇತ್ತ 1 ವಾರ ಕಳೆದರೂ ಅಂಜಲಿ ಆಫೀಸಿಗೆ ಬರಲೇ ಇಲ್ಲ. ಆದಿತ್ಯನಿಗಂತೂ ಆಫೀಸ್ ಅಂದರೆ ಅಂಜಲಿ, ಅಂಜಲಿ ಎಂದರೆ ಆಫೀಸ್ ಎಂಬಂತಿತ್ತು. 1 ವಾರದಿಂದ ಆಕೆಯನ್ನು ನೋಡದೆ ಬಹಳ ಬೇಸರವಾಗಿತ್ತು. ಹಲವು ಬಾರಿ ಅಂಜಲಿಯೊಂದಿಗೆ ಮಾತನಾಡಲು ಪ್ರಯತ್ನಿಸಿದರೂ ಅಂಜಲಿ ಮಾತ್ರ ಸರಿಯಾಗಿ ಪ್ರತಿಕ್ರಿಯಿಸಲಿಲ್ಲ. 1 ವಾರ ರಜೆ ತೆಗೆದುಕೊಳ್ಳುವಂಥದ್ದು ಏನಾಗಿದೆ? ಚೆನ್ನಾಗಿಯೇ ಇದ್ದಳಲ್ಲ ಎಂದುಕೊಂಡನು.